ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಮೃತ್ಯುಂಜಯ ಎಂಬ ತೆಲುಗು ಭಾಷೆಯ ಮಿಸ್ಟರಿ ಹಾಗೂ ಕ್ರೈಮ್ ಥ್ರಿಲ್ಲರ್ ಚಿತ್ರ. ಈ ಚಿತ್ರದ ಕಾನ್ಸೆಪ್ಟ್ ಏನಂದ್ರೆ, ಚಿತ್ರದ ಹೀರೋ ಜೈ ಒಬ್ಬ ರಿಪೋರ್ಟರ್ ಆಗಿದ್ದು ತನಗೆ ಇಷ್ಟ ಇರುವ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗಬೇಕು ಅಂತ ತುಂಬಾನೇ ಟ್ರೈ ಮಾಡ್ತಿರ್ತಾನೆ. ಹೀಗಿರುವಾಗ್ಲೇ ಒಂದು ದಿನ ಸಿಟಿಯಲ್ಲಿ ಒಬ್ಬ ಬ್ಯಾಂಕ್ ಮ್ಯಾನೇಜರ್ ತುಂಬಾನೇ ನಿಗೂಢ ರೀತಿಯಲ್ಲಿ ಸಾಯ್ತಾನೆ. ಆದ್ರೆ ಟ್ವಿಸ್ಟ್ ಏನಂದ್ರೆ, ಸೇಮ್ ಪ್ಯಾಟರ್ನ್ ಅಲ್ಲೇ ಮತ್ತೊಬ್ಬ ವ್ಯಕ್ತಿ ಕೆಲವು ದಿನಗಳ ಹಿಂದೆ ಸತ್ತಿದ್ದನ್ನ ಜೈ ಅಬ್ಸರ್ವ್ ಮಾಡಿರುತ್ತಾನೆ. ಪೊಲೀಸರು ಮೊದಲಿಗೆ ಇದು ಆಕಸ್ಮಿಕ ಸಾವು ಅಂತ ಇಗ್ನೋರ್ ಮಾಡಿರ್ತಾರೆ, ಆದ್ರೆ ಜೈಗೆ ಮಾತ್ರ ಇದು ಕೊಲೆ ಅಂತ ಅನುಮಾನ ಶುರುವಾಗುತ್ತೆ. ಹೀಗೆ ಜೈ ಇಬ್ಬರು ವ್ಯಕ್ತಿಗಳು ಒಂದೇ ಪ್ಯಾಟರ್ನ್ ಅಲ್ಲಿ ಸಾಯೋದಕ್ಕೆ ಹೇಗೆ ಸಾಧ್ಯ ಅಂತ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಾಗ ಲಿಟ್ರಲಿ ನಾವ್ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರದ ಶಾಕಿಂಗ್ ಟ್ವಿಸ್ಟ್ ಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಸೊ ಈ ಕತೆ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಎಲ್ಲೂ ಕೂಡ ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡ್ತಾ ಹೋಗಿ. ಚಿತ್ರದ ಮೊದಲ ಸೀನಲ್ಲಿ ಆಫೀಸ್ ಮುಗಿಸಿಕೊಂಡು ರಾತ್ರಿ ಹೊತ್ತು ಮನೆಗೆ ಹೋಗ್ತಿರುವ ಆನಂದ್ ಎಂಬ ವ್ಯಕ್ತಿಯನ್ನ ನೋಡ್ತೀವಿ. ಗಾಬರಿಯಾಗಿದ್ದ ಆನಂದ್ ತನ್ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅನ್ನೋ ರೀತಿ ಸುತ್ತಮುತ್ತ ನೋಡ್ತಾ ತುಂಬಾನೇ ಹೆದರಿಕೊಳ್ತಿರ್ತಾನೆ. ಆದ್ರೆ ಇವನ ಸುತ್ತಮುತ್ತ ಯಾರು ಕೂಡ ಕಾಣಿಸೋದಿಲ್ಲ. ಸೊ ಮತ್ತಷ್ಟು ಗಾಬರಿಯಾದ ಆನಂದ್ ಮತ್ತಷ್ಟು ಸ್ಪೀಡ್ ಆಗಿ ಮನೆಯ ಕಡೆ ನಡೆದುಕೊಂಡು ಹೋಗ್ತಾನೆ. ಎಷ್ಟೇ ಹೇಳಿದ್ರು ಕೂಡ ಇವತ್ತು ಕೂಡ ತನ್ನ ತಂದೆ ಕೆಲಸದಿಂದ ಬೇಗ ಮನೆಗೆ ಬಂದಿಲ್ಲ ಅಂತ ಇವನ ಮಗಳು ಅಂಜಲಿ ಗೇಟ್ ನ ಹೊರಗಡೆ ನಿಂತು ಕಾಯ್ತಿರ್ತಾಳೆ. ಈಗ ಎಂದಿನಂತೆ ಆನಂದ್ ತನ್ನ ಮಗಳಿಗೆ ಸಮಾಧಾನ ಮಾಡಿ ಆಕೆಯನ್ನ ಎತ್ತಿಕೊಂಡು ಮುದ್ದು ಮಾಡ್ತಾ ಒಳಗಡೆ ಹೋಗ್ತಿದ್ದಾಗ ಇವನ ಮಗಳು ಯಾರನ್ನ ನೋಡಿ ಶಾಕ್ ಆಗ್ತಾಳೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಮರುದಿನ ಬೆಳಿಗ್ಗೆ ಮಲಗಿರುವ ಚಿತ್ರದ ಹೀರೋ ಜೈನನ್ನ ನೋಡ್ತೀವಿ. ಈಗ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರುವ ಜೈನ ಫ್ರೆಂಡ್ ಕಾಲ್ ಮಾಡ್ತಾನೆ. ಹೆಸರು ಅಹಮದ್ ಹುಸೇನ್, ವಯಸ್ಸು 62. ತಕ್ಷಣ ಈ ಅಡ್ರೆಸ್ಗೆ ಹೋಗುವಂತ ಒಂದು ಅಡ್ರೆಸ್ ಅನ್ನ ಕೊಡ್ತಾನೆ. ಈಗ ಆಶ್ಚರ್ಯವೆಂಬಂತೆ ಜೈ ಮುಸ್ಲಿಂ ರೀತಿ ಗೆಟಪ್ ಅನ್ನ ಹಾಕೊಂಡು ತನ್ನ ಫ್ರೆಂಡ್ ಹೇಳಿದ ಅಡ್ರೆಸ್ಗೆ ಹೋಗ್ತಾನೆ. ನೋಡಿದ್ರೆ ಆ ಮನೆಯಲ್ಲಿ 62 ವರ್ಷದ ಅಹಮದ್ ಎಂಬ ವ್ಯಕ್ತಿಯ ಅಂತಿಮ ಸಂಸ್ಕಾರ ನಡೀತಿರುತ್ತೆ. ಈಗ ಜೈ ತಾನು ಕೂಡ ಮುಸ್ಲಿಂ ಅನ್ನೋ ರೀತಿ ನಾಟಕ ಮಾಡ್ತಾ ಸತ್ತಿರುವ ಅಹಮದ್ ನ ಫ್ಯಾಮಿಲಿ ಬಗ್ಗೆ ಹಾಗೂ ಅವನ ಬಗ್ಗೆ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ತಾನೆ. ನಂತರ ಅಲ್ಲಿ ಸೇರಿದ ಜನಗಳ ಬಳಿ ಹೋಗಿ, ಅಹಮದ್ ತುಂಬಾನೇ ಒಳ್ಳೆ ವ್ಯಕ್ತಿ, ಆತ ನನಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ದ, ಇಂತ ಒಳ್ಳೆ ವ್ಯಕ್ತಿ ತೀರಿ ಹೋದ್ರು ಅಂತ ಎಲ್ಲರಿಗೂ ಗೊತ್ತಾಗ್ಬೇಕು. ಸೊ ನ್ಯೂಸ್ ಪೇಪರ್ ನಲ್ಲಿ ಇವರು ತೀರಿ ಹೋದ್ರು ಅಂತ ಒಂದು ನ್ಯೂಸ್ ಅನ್ನ ಪಬ್ಲಿಷ್ ಮಾಡಿಸೋಣ. ನಾನು 500 ರೂಪಾಯಿ ಕಾಂಟ್ರಿಬ್ಯೂಟ್ ಮಾಡ್ತೀನಿ, ಎಲ್ಲರೂ ಕೂಡ ಸ್ವಲ್ಪ ಸ್ವಲ್ಪ ದುಡ್ಡನ್ನ ಕಾಂಟ್ರಿಬ್ಯೂಟ್ ಮಾಡಿ ಅಂತ 18,000 ಕಲೆಕ್ಟ್ ಮಾಡ್ತಾನೆ. ನಂತರ ಕಲೆಕ್ಟ್ ಆಗಿದ್ದ ಅಷ್ಟು ದುಡ್ಡನ್ನ ತೆಗೆದುಕೊಂಡು ನ್ಯೂಸ್ ಪೇಪರ್ ಏಜೆನ್ಸಿಗೆ ಬಂದು ಎಂಡಿಯ ಕೈಗೆ ಕೊಡ್ತಾನೆ. ಸ್ನೇಹಿತರೆ, ಅಷ್ಟಕ್ಕೂ ಇಲ್ಲಿ ವಿಷಯವೇನು ಅಂದ್ರೆ, ಜೈ ಇದೇ ನ್ಯೂಸ್ ಪೇಪರ್ ಏಜೆನ್ಸಿಯಲ್ಲಿ ರಿಪೋರ್ಟರ್ ಆಗಿ ಕೆಲಸ ಮಾಡ್ತಿರ್ತಾನೆ. ಜೈಗೆ ಪ್ರತಿ ತಿಂಗಳು ಇಂತಿಷ್ಟು ಆಡ್ಸ್ ಗಳನ್ನ ಏಜೆನ್ಸಿಗೆ ತಂದು ಕೊಡ್ಬೇಕು ಅಂತ ಇವನ ಎಂಡಿ ಟಾರ್ಗೆಟ್ ಕೊಟ್ಟಿರ್ತಾನೆ. ಆದ್ರೆ ಜೈಗೆ ಮಾತ್ರ ತನ್ನ ಕ್ರೈಮ್ ಬ್ರಾಂಚ್ ನಲ್ಲಿ ಕೆಲಸ ಮಾಡ್ಬೇಕು ಅಂತ ತುಂಬಾನೇ ಆಸೆ ಇರುತ್ತೆ. ಆದ್ರೆ ಎಷ್ಟೇ ರಿಕ್ವೆಸ್ಟ್ ಮಾಡಿದ್ರು ಕೂಡ ಇವನ ಎಂಡಿ ಟ್ರಾನ್ಸ್ಫರ್ ಮಾಡ್ತಿರೋದಿಲ್ಲ. ಸೊ ಹೇಗಾದ್ರೂ ಮಾಡಿ ತನ್ನ ಎಂಡಿಯನ್ನ ಇಂಪ್ರೆಸ್ ಮಾಡಿ ಕ್ರೈಮ್ ಬ್ರಾಂಚ್ಗೆ ಟ್ರಾನ್ಸ್ಫರ್ ಆಗ್ಬೇಕು ಅಂತ ಈ ರೀತಿಯ ಕೆಲಸ ಮಾಡ್ತಿರ್ತಾನೆ. ಅಂದ್ರೆ ಸತ್ತಿರುವ ವ್ಯಕ್ತಿಗಳ ಡೀಟೇಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡು ಅವರಿಗೆ ಪರಿಚಯ ಇರೋ ರೀತಿ ವೇಷ ಹಾಕೊಂಡು ಅವರ ಅಂತಿಮ ಸಂಸ್ಕಾರಕ್ಕೆ ಹೋಗ್ತಿರ್ತಾನೆ. ನಂತರ ಅಲ್ಲಿ ಸೇರಿರುವ ವ್ಯಕ್ತಿಗಳ ಬಳಿ ನಾಟಕ ಮಾಡ್ತಾ ಸತ್ತಿರುವ ವ್ಯಕ್ತಿಯ ಬಗ್ಗೆ ನ್ಯೂಸ್ ಪೇಪರ್ ನಲ್ಲಿ ಆಡ್ ಅನ್ನ ಪಬ್ಲಿಷ್ ಮಾಡಿಸೋಣ ಅಂತ ದುಡ್ಡನ್ನ ಕಲೆಕ್ಟ್ ಮಾಡ್ತಿರ್ತಾನೆ. ಸ್ನೇಹಿತರೆ, ಇಲ್ಲಿ ಜೈ ಯಾವುದೇ ಧರ್ಮದ ವ್ಯಕ್ತಿ ಸತ್ರು ಕೂಡ ಅದೇ ಧರ್ಮದವರ ರೀತಿ ವೇಷ ಹಾಕೊಂಡು ಹೋಗೋದ್ರಲ್ಲಿ ಎಕ್ಸ್ಪರ್ಟ್ ಆಗಿರ್ತಾನೆ. ಸೊ ಇದೇ ರೀತಿ ವೇಷ ಹಾಕೊಂಡು ಎಲ್ಲ ಕಡೆ ಹೋಗಿ ನಾಟಕ ಮಾಡ್ತಾ ತನ್ನ ಕಂಪನಿಯಲ್ಲಿ ಕೊಟ್ಟಿರುವ ಟಾರ್ಗೆಟ್ ಅನ್ನ ತಿಂಗಳು ಅಚೀವ್ ಮಾಡ್ತಿರ್ತಾನೆ. ಮರುದಿನ ಬೆಳಿಗ್ಗೆ ಹಾಸ್ಪಿಟಲ್ ನಲ್ಲಿ ಕೆಲಸ ಮಾಡ್ತಿರುವ ಇವನ ಫ್ರೆಂಡ್ ಕಾಲ್ ಮಾಡಿ ಮತ್ತೊಂದು ಅಡ್ರೆಸ್ ಅನ್ನ ಕೊಡ್ತಾನೆ. ಈಗ ಸತ್ತಿರುವ ಆ ವ್ಯಕ್ತಿ ಬ್ರಾಹ್ಮಣ ಕುಟುಂಬಕ್ಕೆ ಸೇರಿದವನು ಅಂತ ಗೊತ್ತಾಗ್ತಿದ್ದ ಹಾಗೆ ಜೈ ಕೂಡ ಅದೇ ರೀತಿ ವೇಷ ಹಾಕೊಂಡು ಹೋಗ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ, ಸತ್ತಿರುವ ಆ ವ್ಯಕ್ತಿ ಬೇರೆ ಯಾರು ಅಲ್ಲ. ಚಿತ್ರದ ಮೊದಲ ಸೀನ್ ನಲ್ಲಿ ತನ್ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ಹೆದರಿಕೊಂಡು ಮನೆಗೆ ಓಡಿ ಬಂದಿದ್ದ ಆ ಆನಂದೇ ಆಗಿರ್ತಾನೆ. ಈಗ ಆನಂದ್ಗೆ ಏನಾಗಿತ್ತು ಅಂತ ವಿಚಾರಿಸಿದಾಗ ಆನಂದ್ ಬೆಳಿಗ್ಗೆ ಜಾಗಿಂಗ್ಗೆ ಹೋದಾಗ ಕರೆಂಟ್ ಶಾಕ್ ಹೊಡೆದು ಸತ್ತು ಹೋದ್ರು ಅಂತ ಮನೆ ಕೆಲಸದಾಕೆ ಹೇಳ್ತಾಳೆ. ಈಗ ಜೈ ಎಂದಿನಂತೆ ತನ್ನ ಕೆಲಸ ಮಾಡಿ ಮುಗಿಸ್ಬೇಕು ಅನ್ನುವಾಗ ಆನಂದ್ನ ಮಗಳು ಅಂಜಲಿ ತುಂಬಾನೇ ಎಮೋಷನಲ್ ಆಗಿ ತನ್ನ ತಂದೆಯ ಫೋಟೋ ಬಳಿ ನಿಂತಿರ್ತಾಳೆ. ಇನ್ನು ಕೂಡ ಬುದ್ಧಿ ಬರದ ಆ ಚಿಕ್ಕ ಹುಡುಗಿ ಅಂಜಲಿ ತನ್ನ ತಂದೆಗೆ ಏನಾಯ್ತು ಅಂತ ಅವನ ಫೋಟೋವನ್ನೇ ನೋಡುತ್ತಾ ನಿಂತಿರ್ತಾಳೆ. ಹೀಗೆ ನಿಂತಿದ್ದ ಆ ಚಿಕ್ಕ ಹುಡುಗಿ ಅಂಜಲಿಯನ್ನ ನೋಡ್ತಿದ್ದ ಹಾಗೇನೆ ಜೈಗೆ ತನ್ನ ಚಿಕ್ಕ ವಯಸ್ಸಿನ ಒಂದು ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ. ಸ್ನೇಹಿತರೆ, ಜೈಗೆ ಸುಮಾರು 7 ವರ್ಷ ವಯಸ್ಸಿರುವಾಗ ಇವನ ತಂದೆ ತಾಯಿ ಒಂದು ಆಕ್ಸಿಡೆಂಟ್ ನಲ್ಲಿ ಸತ್ತು ಹೋಗಿರ್ತಾರೆ. ಸೊ ಜೈ ಕೂಡ ಈಗ ಅಂಜಲಿ ಹೇಗೆ ನಿಂತಿದ್ದಾಳೋ ಅದೇ ರೀತಿ ತನ್ನ ತಂದೆ ತಾಯಿಗೆ ಏನಾಗಿದೆ ಅಂತ ಗೊತ್ತಾಗದೆ ಅಳುತ್ತಾ ನಿಂತಿರ್ತಾನೆ. ಸೊ ಈ ರೀತಿಯಾಗಿ ತನ್ನ ಚಿಕ್ಕ ವಯಸ್ಸಿನ ಕಹಿ ಘಟನೆಯೆಲ್ಲ ನೆನಪಾಗಿ ಆ ದಿನ ರಾತ್ರಿ ತನ್ನ ಫ್ರೆಂಡ್ಸ್ ಗಳ ಜೊತೆ ಸೇರ್ಕೊಂಡು ಡ್ರಿಂಕ್ಸ್ ಮಾಡ್ತಿರ್ತಾನೆ. ಆದ್ರೆ ಜೈಗೆ ಈಗಲೂ ಕೂಡ ಆ ಚಿಕ್ಕ
ಹುಡುಗಿ ಅಂಜಲಿಯ ಮುಖನೇ ಕಣ್ಣೆದುರಿಗೆ ಬರ್ತಿರುತ್ತೆ. ಸೊ ಇಲ್ಲಿಗೆ ಈ ಸೀನ್ ಕಟ್ಟಾಗಿ 2 ದಿನಗಳ ನಂತರ ಆ ಚಿಕ್ಕ ಹುಡುಗಿ ಅಂಜಲಿ ಹೇಗಿದ್ದಾಳು ಅಂತ ನೋಡಿಕೊಂಡು ಬರೋದಕ್ಕೆ ಆಕೆ ಓದ್ತಿದ್ದ ಸ್ಕೂಲ್ ಬಳಿ ಹೋಗ್ತಾನೆ. ಹೀಗೆ ವೇಟ್ ಮಾಡಿ ಅಂಜಲಿಯ ಸ್ಕೂಲ್ ಮುಗಿದ ನಂತರ ಆಕೆಯನ್ನ ಪಾರ್ಕ್ಗೆ ಕರೆದುಕೊಂಡು ಹೋಗಿ ನಾನು ನಿನ್ನ ತಂದೆಯ ಫ್ರೆಂಡ್ ಅಂತ ಸಮಾಧಾನ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ತನ್ನ ತಂದೆಯನ್ನ ಕಳೆದುಕೊಂಡು ಒಂದು ರೀತಿ ಮೆಂಟಲಿ ಟ್ರಾಮಾದಲ್ಲಿದ್ದ ಅಂಜಲಿ ಮಾತ್ರ ಜೈ ಜೊತೆ ಸರಿಯಾಗಿ ಮಾತಾಡೋದಿಲ್ಲ. ಇಲ್ಲಿಗೆ ಈ ಸೀನ್ ಕಟ್ಟಾಗಿ ಮರುದಿನ ಬೆಳಗಿನ ಜಾವ ವಿಕ್ರಮ್ ಎಂಬ ಒಬ್ಬ ವ್ಯಕ್ತಿ ಜಾಗಿಂಗ್ಗೆ ಹೋಗ್ತಿರೋದನ್ನ ನೋಡ್ತೀವಿ. ಹೀಗೆ ಜಾಗಿಂಗ್ ಮಾಡ್ತಿದ್ದ ಆ ವಿಕ್ರಮ್ ಸ್ವಲ್ಪ ಹೂವನ್ನ ಪರ್ಚೇಸ್ ಮಾಡಿ ಅಲ್ಲೇ ಇದ್ದ ಒಂದು ಚಿಕ್ಕ ದೇವಸ್ಥಾನದ ಬಳಿ ಬರ್ತಾನೆ. ಮೋಸ್ಟ್ಲಿ ಆ ದೇವಸ್ಥಾನದ ಜಾತ್ರೆ ಇತ್ತು ಅನ್ಸುತ್ತೆ. ದೇವಸ್ಥಾನದ ಮೇಲೆ ಹಾಗೂ ಸುತ್ತಮುತ್ತ ಸೀರಿಯಲ್ ಸೆಟ್ ಲೈಟ್ ಗಳನ್ನ ಹಾಕಿರ್ತಾರೆ. ಜೊತೆಗೆ ಮಳೆ ಕೂಡ ಬಂದು ನೆಲ ಒದ್ದೆಯಾಗಿದ್ದ ಕಾರಣ ವಿಕ್ರಮ್ ಅಲ್ಲೇ ನಿಂತು ದೇವರಿಗೆ ಕೈ ಮುಗಿದು ಬೇಡಿಕೊಳ್ತಿರ್ತಾನೆ. ಆಗ ಶಾಕಿಂಗ್ಲಿ ಇದ್ದಕ್ಕಿದ್ದ ಹಾಗೆ ಮೇಲೆ ಹಾಕಿದ್ದ ಸೀರಿಯಲ್ ಸೆಟ್ ನಿಂದ ಒಂದು ವೈರ್ ಕಳಚಿ ವಿಕ್ರಮ್ ನಿಂತಿದ್ದ ನೀರಿನ ಮೇಲೆ ಬಿದ್ದು ಬಿಡುತ್ತೆ. ಸೊ ಇನ್ನೇನಿದೆ, ಆ ಹೈ ವೋಲ್ಟೇಜ್ ಕರೆಂಟ್ ಶಾಕ್ ಹೊಡಿತಿದ್ದ ಹಾಗೆ ವಿಕ್ರಮ್ ಆನ್ ದ ಸ್ಪಾಟ್ ಸತ್ತು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಈ ವಿಷಯ ಗೊತ್ತಾಗ್ತಿದ್ದ ಹಾಗೆ ಪೊಲೀಸ್ ಇನ್ಸ್ಪೆಕ್ಟರ್ ಸೀತಾ ತನ್ನ ಟೀಮ್ ಅನ್ನ ಕರೆದುಕೊಂಡು ಸ್ಪಾಟ್ಗೆ ಬರ್ತಾಳೆ. ಈಗ ಆಬ್ವಿಯಸ್ಲಿ ಜೈಗೆ ತನ್ನ ಫ್ರೆಂಡ್ ಮೂಲಕ ವಿಕ್ರಮ್ ಎಂಬ ಮತ್ತೊಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಅವನ ಮನೆಯ ಅಡ್ರೆಸ್ಗೆ ಬರುತ್ತಾನೆ. ನಂತರ ಜೈ ಎಂದಿನಂತೆ ನಾಟಕ ಮಾಡ್ತಾ ಅವರ ಫ್ಯಾಮಿಲಿ ಬಳಿ ಮಾತನಾಡ್ತಿರುವಾಗ ಪೊಲೀಸರು ಮೀಡಿಯಾದವರಿಗೆ ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ. ಸ್ನೇಹಿತರೆ, ಈಗ ನಮ್ಗೆ ಗೊತ್ತಾಗೋದೇನು ಅಂದ್ರೆ ಸತ್ತಿರುವ ಆ ವಿಕ್ರಮ್ ಒಂದು ರೆಪ್ಯೂಟೆಡ್ ಬ್ಯಾಂಕ್ ನ ಬ್ರಾಂಚ್ ಮ್ಯಾನೇಜರ್ ಆಗಿರ್ತಾನೆ. ಜೊತೆಗೆ ಈ ಹಿಂದೆ ತಮ್ಮ ಬ್ಯಾಂಕ್ ನಲ್ಲಿ ನಡೆದಿದ್ದ 100 ಕೋಟಿಯ ಸ್ಕ್ಯಾಮ್ ನ ವಿರುದ್ಧ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಅಂತ ಇವತ್ತೇ ಕೋರ್ಟ್ಗೆ ಹೋಗಬೇಕಿರುತ್ತೆ. ಜೊತೆಗೆ ಸತ್ತಿರುವ ವಿಕ್ರಮ್ನ ಪ್ರಾಣಕ್ಕೆ ಅಪಾಯ ಇದೆ ಅಂತ ಪೊಲೀಸರು ಪ್ರೊಟೆಕ್ಷನ್ ಅನ್ನು ಕೂಡ ಕೊಡ್ತಿರ್ತಾರೆ. ಆದ್ರೆ ಇವತ್ತು ಬೆಳಿಗ್ಗೆ ತಾನೆ ವಿಕ್ರಮ್ ಜಾಗಿಂಗ್ ಅಂತ ಹೋದಾಗ ಕರೆಂಟ್ ಶಾಕ್ ನಿಂದಾಗಿ ಸತ್ತು ಹೋಗಿದ್ದಾರೆ ಅಂತ ಪೊಲೀಸರು ಸ್ಟೇಟ್ಮೆಂಟ್ ಕೊಡ್ತಿರ್ತಾರೆ. ಈಗ ಇದನ್ನೆಲ್ಲ ಕೇಳಿಸಿಕೊಂಡ ಜೈಗೆ ಕೆಲವು ದಿನಗಳ ಹಿಂದೆ ಆನಂದ್ ಕೂಡ ಸೇಮ್ ಪ್ಯಾಟರ್ನ್ ನಲ್ಲೇ ಸತ್ತು ಹೋಗಿದ್ರಲ್ವಾ ಅಂತ ಫ್ಲಾಶ್ ಆಗುತ್ತೆ. ಇಬ್ಬರು ಬೆಳಗಿನ ಜಾವ ಜಾಗಿಂಗ್ ಗೆ ಹೋದಾಗ ಕರೆಂಟ್ ಶಾಕ್ ಹೊಡೆದು ಒಂದೇ ಪ್ಯಾಟರ್ನ್ ನಲ್ಲಿ ಸಾಯುವುದಕ್ಕೆ ಹೇಗೆ ಸಾಧ್ಯ ಅಂತ ಅನುಮಾನ ಶುರುವಾಗುತ್ತೆ. ಈಗ ತಕ್ಷಣವೇ ತನ್ನ ಫ್ರೆಂಡ್ ಗೆ ಕಾಲ್ ಮಾಡ್ತಾನೆ. ಆಗ ಗೊತ್ತಾಗುತ್ತೆ ಸತ್ತಿರುವ ಆನಂದ್ ಕೂಡ ಸೇಮ್ ಎಕ್ಸಾಕ್ಟ್ ಪ್ಯಾಟರ್ನ್ ನಲ್ಲೇ ಸತ್ತಿದ್ದ ಅಂತ. ಖಂಡಿತ ಇವರಿಬ್ಬರದು ಆಕಸ್ಮಿಕ ಸಾವಲ್ಲ, ಇದರ ಹಿಂದೆ ಬೇರೇನೋ ಮಿಸ್ಟರಿ ಇದೆ ಅಂತ ಅನುಮಾನ ಶುರುವಾಗುತ್ತೆ. ತಕ್ಷಣ ಅಲ್ಲೇ ಇದ್ದ ಆಫೀಸರ್ ಸೀತಾ ಬಳಿ ಹೋಗಿ ತನ್ನ ಅನುಮಾನವನ್ನ ವ್ಯಕ್ತಪಡಿಸ್ತಾನೆ. ಆದ್ರೆ ಆಬ್ವಿಯಸ್ಲಿ ಜೈ ಬಳಿ ಯಾವುದೇ ಎವಿಡೆನ್ಸ್ ಇಲ್ಲದ ಕಾರಣ ಸೀತಾ ಇವನ ಮಾತನ್ನ ಇಗ್ನೋರ್ ಮಾಡಿ ಕಳುಹಿಸಿ ಬಿಡ್ತಾಳೆ. ಆದ್ರೆ ಜೈ ಮಾತ್ರ ಸುಮ್ಮನಿರೋದಿಲ್ಲ. ಹೇಗಾದ್ರೂ ಮಾಡಿ ಈ ಕೇಸನ್ನ ನಾನೇ ಇನ್ವೆಸ್ಟಿಗೇಷನ್ ಮಾಡ್ಬೇಕು ಅಂತ ವಿಕ್ರಮ್ ಸತ್ತಿದ್ದ ಆ ದೇವಸ್ಥಾನದ ಬಳಿ ಹೋಗ್ತಾನೆ. ಸುತ್ತಮುತ್ತ ಏನಾದ್ರೂ ಕ್ಲೂಗಳು ಸಿಗುತ್ತಾ ಅಂತ ಚೆಕ್ ಮಾಡ್ತಿದ್ದಾಗ ಒಬ್ಬ ವಯಸ್ಸಾಗಿದ್ದ ಭಿಕ್ಷುಕ ಅಲ್ಲೇ ಇದ್ದ ಮರದ ಬಳಿ ವಾಸ ಮಾಡ್ತಾನೆ ಅಂತ ಗೊತ್ತಾಗಿ ಅವನ ಬಳಿ ಹೋಗಿ ಎನ್ಕ್ವೈರಿ ಮಾಡ್ತಾನೆ. ಆತ ಹೇಳೋದೇನಂದ್ರೆ, ಸರ್, ಆ ವಿಕ್ರಮ್ ಅವರು ತುಂಬಾನೇ ಒಳ್ಳೆ ವ್ಯಕ್ತಿ. ನನಗೆ ಯಾವಾಗ್ಲೇ ಭಿಕ್ಷೆ ಕೇಳಿದ್ರು ಕೂಡ ತಮ್ಮ ಬಳಿ ಇದ್ದಷ್ಟು ದುಡ್ಡನ್ನ ಕೊಡ್ತಿದ್ರು. ಈಗ ವಿಕ್ರಮ್ ಅವರು ತೀರಿ ಹೋದ್ರು ಅಂತ ಗೊತ್ತಾಗಿ ತುಂಬಾನೇ ಬೇಜಾರಾಗ್ತಿದೆ. ಸರ್, ವಿಕ್ರಮ್ ಅವರು ಸಾಯೋದಕ್ಕೂ ಮುಂಚೆ ಆ ದೇವಸ್ಥಾನದ ಬಳಿ ಒಂದು ವಿಷಯವನ್ನ ಅಬ್ಸರ್ವ್ ಮಾಡಿದ್ದೆ. ಸರ್, ಕೆಲವೇ ದಿನಗಳ ನಂತರ ದೇವಸ್ಥಾನದ ಜಾತ್ರೆ ಇದೆ ಅಂತ ಎಲ್ಲ ಕಡೆ ಸೀರಿಯಲ್ ಸೆಟ್ ಲೈಟ್ ಗಳನ್ನ ಹಾಕ್ತಿದ್ರು. ಹೀಗೆ ದೇವಸ್ಥಾನದ ಬಳಿ ಲೈಟ್ ಅನ್ನ ಹಾಕಿದ ನಂತರ ಒಬ್ಬ ವ್ಯಕ್ತಿ ಅನುಮಾನಾಸ್ಪದವಾಗಿ ಇಲ್ಲಿಗೆ ಬಂದು 3 ದಿನ ಆ ಲೈಟ್ ಗಳನ್ನ ಹಾಗೂ ವೈರ್ ಗಳನ್ನೇ ಅಬ್ಸರ್ವ್ ಮಾಡ್ತಿದ್ದ. ಈಗ ಜೈಗೆ ಆಶ್ಚರ್ಯ ಆಗಿ, ಸರಿ, ಆ ವ್ಯಕ್ತಿ ನೋಡೋದಕ್ಕೆ ಹೇಗಿದ್ದ ಅಂತ ವಿಚಾರಿಸ್ತಾನೆ. ಸರ್, ಆಗಿನ್ನೋ ಬೆಳಗಿನ ಜಾವ ಆಗಿದ್ದ ಕಾರಣ ಅವನ ಮುಖ ಸರಿಯಾಗಿ ಕಾಣ್ಲಿಲ್ಲ. ಆದ್ರೆ ಆತ ನಡೆಯುವಾಗ ಸ್ವಲ್ಪ ಕುಂಟುತ್ತಿದ್ದ ಅಂತ ಹೇಳ್ತಾನೆ. ಹೀಗೆ ಸತ್ತಿರುವ ಆ ವಿಕ್ರಮ್ ಒಂದು ಬ್ಯಾಂಕ್ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ ಅಲ್ವಾ? ಅದೇ ಬ್ಯಾಂಕ್ ನಲ್ಲಿ ಕೆಲಸ ಮಾಡ್ತಿದ್ದ ಒಂದಷ್ಟು ಜನ ಹೈಯರ್ ಆಫೀಸರ್ಸ್ ಗಳು ಬಶೀರ್ ಎಂಬ ಒಬ್ಬ ವ್ಯಕ್ತಿಗೆ ಕಾಲ್ ಮಾಡ್ತಾರೆ. ತುಂಬಾನೇ ಭಯದಲ್ಲಿ ಬಶೀರ್, ನಮ್ಮ ವಿಷಯ ಹೊರಗಡೆ ಬರೋದಿಲ್ಲ ತಾನೆ? ವಿಕ್ರಮ್ನ ಕೇಸನ್ನ ಇನ್ಸ್ಪೆಕ್ಟರ್ ಸೀತಾ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾಳಂತೆ. ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೂ ಕೂಡ ನಾವೆಲ್ಲ ಸಿಕ್ಕಿ ಹಾಕಿಕೊಳ್ತೀವಿ ಅಂತ ಹೆದರಿಕೊಳ್ತಾರೆ. ಆದ್ರೆ ಫೋನ್ನಲ್ಲಿ ಆ ಕಡೆಯಿಂದ ಮಾತನಾಡ್ತಿದ್ದ ಆ ಬಶೀರ್ ಮಾತ್ರ ವಿಚಿತ್ರವಾಗಿ ನಗುತ್ತಾ, ಸರ್, ನೀವೇನೋ ತಲೆ ಕೆಡಿಸಿಕೊಳ್ಬೇಡಿ. ಈ ಕೆಲಸವನ್ನ ಮಾಡಿ ಮುಗಿಸಿರೋದು ಯಾರಂದುಕೊಂಡಿದ್ದೀರಾ? ಇದುವರೆಗೂ ಕೂಡ ಯಾರ ಕೈಗೋ ಸಿಕ್ಕಿ ಹಾಕಿಕೊಳ್ಳದ ಸಾಧು. ಸರ್, ಆ ಸಾಧು ಏನ್ ಮಾಡ್ತಿದ್ದಾನೆ ಅಂತ ಅವನ ಸ್ವಂತ ನೆರಳಿಗೂ ಕೂಡ ಗೊತ್ತಾಗೋದಿಲ್ಲ. ಸೊ ನೀವೆಲ್ಲ ಆರಾಮಾಗಿರಿ ಅಂತ ಹೇಳಿ ಫೋನ್ ಅನ್ನ ಕಟ್ ಮಾಡ್ತಾನೆ. ಈ ಕಡೆ ಚಿತ್ರದ ಹೀರೋ ಜೈ ಮೊದಲಿಗೆ ಸತ್ತಿದ್ದ ಆನಂದ್ ಬಗ್ಗೆ ವಿಚಾರಿಸೋದಕ್ಕೆ ಅಂತ ಆತ ಕೆಲಸ ಮಾಡ್ತಿದ್ದ ಕಂಪನಿ ಬಳಿ ಬಂದು ಅಲ್ಲಿದ್ದ ಸೆಕ್ಯೂರಿಟಿಯನ್ನ ವಿಚಾರಿಸ್ತಾನೆ. ಆ ಸೆಕ್ಯೂರಿಟಿ ಕೂಡ, ಸರ್, ಆನಂದ್ ಅವರು ಸಾಯೋದಕ್ಕೂ ಮುಂಚೆ ತನ್ನನ್ನ ಯಾರೋ ಫಾಲೋ ಮಾಡ್ತಿದ್ದಾರೆ ಅಂತ ತುಂಬಾನೇ ಹೆದರಿಕೊಂಡಿದ್ರು. ಆದ್ರೆ ಇದಕ್ಕಿದ್ದ ಹಾಗೆ ಏನಾಯ್ತೋ ಗೊತ್ತಿಲ್ಲ, ಬೆಳಗಿನ ಜಾವ ಜಾಗಿಂಗ್ ಗೆ ಹೋದಾಗ ಕರೆಂಟ್ ಶಾಕ್ ಹೊಡೆದು ಸತ್ತು ಹೋದ್ರಂತೆ ಅಂತ ಹೇಳ್ತಾನೆ. ಈಗ ಜೈಗೆ ಮತ್ತಷ್ಟು ಅನುಮಾನ ಜಾಸ್ತಿ ಆಗುತ್ತೆ. ಖಂಡಿತ ಇವರಿಬ್ಬರನ್ನ ಕೊಲೆ ಮಾಡಿರೋದು ಒಬ್ಬನೇ ಕಿಲ್ಲರ್ ಅಂತ. ನಂತರ ತಕ್ಷಣವೇ ಆನಂದ್ನ ಮಗಳು ಅಂಜಲಿಯನ್ನ ಮೀಟ್ ಮಾಡಿ ವಿಚಾರಿಸಿದಾಗ ಆಕೆ ಕೂಡ ಆ ದಿನ ರಾತ್ರಿ ತನ್ನ ತಂದೆಯನ್ನ ಒಬ್ಬ ವ್ಯಕ್ತಿ ಫಾಲೋ ಮಾಡ್ತಿದ್ದ ಅಲ್ವಾ, ಅದರ ಬಗ್ಗೆ ಇನ್ಫಾರ್ಮ್ ಮಾಡ್ತಾಳೆ.
ಹೀಗೆ ವಿಚಾರಿಸ್ತಾ ಜೈಗೆ ಕನ್ಫರ್ಮ್ ಆಗುತ್ತೆ ಇಬ್ಬರನ್ನ ಕೊಲೆ ಮಾಡಿರೋದು ಒಬ್ಬನೇ ವ್ಯಕ್ತಿ ಅಂತ. ಆದ್ರೆ ಮೋಟಿವ್ ಮಾತ್ರ ಏನು ಅಂತ ಅರ್ಥನೇ ಆಗೋದಿಲ್ಲ. ಯಾಕಂದ್ರೆ ವಿಕ್ರಮ್ ಒಂದು ದೊಡ್ಡ ರೆಪ್ಯೂಟೆಡ್ ಬ್ಯಾಂಕ್ ನ ಮ್ಯಾನೇಜರ್ ಆಗಿದ್ರೆ ಆನಂದ್ ಒಂದು ಸಣ್ಣ ಕಂಪನಿಯಲ್ಲಿ ನಾರ್ಮಲ್ ಕೆಲಸ ಮಾಡ್ತಿದ್ದ. ಸೊ ಪ್ರೊಫೆಷನಲಿ ಅಥವಾ ಪರ್ಸನಲಿ ಯಾವುದೇ ಲಿಂಕ್ ಇರದ ಇಬ್ಬರನ್ನ ಆ ಕಿಲ್ಲರ್ ಯಾಕೆ ಒಂದೇ ಪ್ಯಾಟರ್ನ್ ಅಲ್ಲಿ ಕೊಲೆ ಮಾಡ್ದ ಅಂತ ಮತ್ತಷ್ಟು ತಲೆ ಕೆಡುತ್ತೆ. ಹೀಗೆ ಮತ್ತಷ್ಟು ಯೋಚನೆ ಮಾಡಿದಾಗ ಮೋಸ್ಟ್ಲಿ ಆ ಕಿಲ್ಲರ್ ನ ಮೇನ್ ಟಾರ್ಗೆಟ್ ವಿಕ್ರಮೇ ಆಗಿರಬಹುದು. ವಿಕ್ರಮ್ ನನ್ನ ಕೊಲೆ ಮಾಡೋದಕ್ಕೆ ಮೊದಲು ಆನಂದ್ ನನ್ನ ಕೊಲೆ ಮಾಡಿ ತಾನು ಮಾಡಿರುವ ಪ್ಲಾನ್ ವರ್ಕೌಟ್ ಆಗುತ್ತೋ ಇಲ್ವೋ ಅಂತ ಟೆಸ್ಟ್ ಮಾಡಿರಬಹುದು. ಸೊ ವಿಕ್ರಮ್ ನನ್ನ ಕೊಲೆ ಮಾಡೋದಕ್ಕೆ ಎಲ್ಲ ರೀತಿಯಲ್ಲೂ ಪ್ಲಾನ್ ಮಾಡ್ಕೊಂಡು ಮೊದಲಿಗೆ ಆನಂದ್ ನನ್ನ ಫಾಲೋ ಮಾಡಿ ಆತ ಜಾಗಿಂಗ್ ಗೆ ಹೋದಾಗ ಕರೆಂಟ್ ಓಡಿಸಿ ಸಾಯಿಸಿದ್ದಾನೆ. ಎಲ್ಲರೂ ಆನಂದ್ ನಂದು ಆಕಸ್ಮಿಕ ಸಾವು ಅಂತ ಅಂದುಕೊಳ್ತಿದ್ದ ಹಾಗೆ ಸೇಮ್ ಅದೇ ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ಕೊಂಡು ವಿಕ್ರಮ್ ನನ್ನ ಕೊಲೆ ಮಾಡಿದ್ದಾನೆ. ಸೊ ಈ ರೀತಿ ಮೊದಲಿಗೆ ಆನಂದ್ ನನ್ನ ಕೊಲೆ ಮಾಡಬೇಕು ಅಂದ್ರೆ ಖಂಡಿತವಾಗಿಯೂ 24 ಗಂಟೆ ಆತ ಏನ್ ಮಾಡ್ತಾನೆ, ಎಲ್ಲಿಗೆ ಹೋಗ್ತಾನೆ ಅಂತ ಎಲ್ಲವನ್ನೂ ಅಬ್ಸರ್ವ್ ಮಾಡಿರ್ತಾನೆ. ಸೊ ಆನಂದ್ ಮನೆ ಯಾವ ಜಾಗದಿಂದ ಕ್ಲಿಯರ್ ಆಗಿ ಕಾಣಿಸುತ್ತೆ ಅಂತ ಚೆಕ್ ಮಾಡಿದಾಗ ಸ್ವಲ್ಪ ದೂರದಲ್ಲಿ ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಣಿಸುತ್ತೆ. ತಕ್ಷಣ ಅಲ್ಲಿಗೆ ಹೋಗಿ ಅನುಮಾನಾಸ್ಪದವಾಗಿ ಕಂಡು ಬರುವ ಹ್ಯಾಂಡಿಕ್ಯಾಪ್ ವ್ಯಕ್ತಿ ಏನಾದ್ರೂ ಇಲ್ಲಿ ವಾಸ ಮಾಡ್ತಿದ್ದಾನ ಅಂತ ಸೆಕ್ಯೂರಿಟಿಯನ್ನ ಹಾಗೂ ಅಲ್ಲಿ ವಾಸ ಮಾಡುವ ಜನಗಳನ್ನ ವಿಚಾರಿಸ್ತಾನೆ. ಹೀಗೆ ವಿಚಾರಿಸ್ತಾ ಕೊನೆಯದಾಗಿ ಒಬ್ಬ ವ್ಯಕ್ತಿಯ ಮನೆಗೂ ಕೂಡ ಹೋಗ್ತಾನೆ. ಆದ್ರೆ ಅವನಿಗೂ ಕೂಡ ಈತ ಕೇಳ್ತಿರುವ ಹ್ಯಾಂಡಿಕ್ಯಾಪ್ ವ್ಯಕ್ತಿಯ ಬಗ್ಗೆ ಗೊತ್ತಿರೋದಿಲ್ಲ. ಹೀಗೆ ಬಂದ ಕೆಲಸ ಆಗ್ಲಿಲ್ವಲ್ಲ ಅಂತ ಜೈ ವಾಪಸ್ ಬರ್ತಿರುವಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಸ್ನೇಹಿತರೆ, ಜೈ ಕೊನೆಯದಾಗಿ ಹೋಗಿ ಯಾರನ್ನ ಮೀಟ್ ಮಾಡಿದ್ನೋ ಅವನೇ ಆ ಕಾಂಟ್ರಾಕ್ಟ್ ಕಿಲ್ಲರ್ ಆಗಿರುವ ಸಾಧು. ಹಾಗೂ ಜೈ ಹುಡುಕ್ತಿರುವ ಹಾಗೆ ಆ ಸಾಧು ಹ್ಯಾಂಡಿಕ್ಯಾಪ್ ಅಲ್ಲ, ಬದಲಿಗೆ ಪ್ರತಿ ಬಾರಿ ಕೊಲೆ ಮಾಡೋದಕ್ಕೆ ಹೋದಾಗ್ಲೂ ಕೂಡ ಈ ರೀತಿ ತನ್ನ ಐಡೆಂಟಿಟಿಯನ್ನ ಚೇಂಜ್ ಮಾಡ್ತಿರ್ತಾನೆ. ಈಗ ತನ್ನನ್ನ ಅಜಯ್ ಹುಡುಕ್ತಿದ್ದಾನೆ ಅಂತ ಗೊತ್ತಾಗ್ತಿದ್ದ ಹಾಗೆ ಮೇಲಿನಿಂದ ಅವನಿಗೆ ಶೂಟ್ ಮಾಡಿ ಸಾಯಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ಅಷ್ಟರಲ್ಲೇ ಜೋರಾಗಿ ಮಳೆ ಬಂದು ಬಿಲ್ಡಿಂಗ್ ನ ಸುತ್ತಮುತ್ತ ಜನಗಳು ಛತ್ರಿ ಹಿಡಿದುಕೊಂಡು ಓಡಾಡೋದಕ್ಕೆ ಶುರು ಮಾಡಿದ ಕಾರಣ ಜೈ ಎಸ್ಕೇಪ್ ಆಗ್ತಾನೆ. ಆದ್ರೆ ಜೈಗೆ ಮಾತ್ರ ತನ್ನ ಕೊನೆಯದಾಗಿ ವಿಚಾರಿಸಿದ ಆ ವ್ಯಕ್ತಿನೇ ತಾನು ಹುಡುಕ್ತಿರುವ ಕಾಂಟ್ರಾಕ್ಟ್ ಕಿಲ್ಲರ್ ಸಾಧು ಅಂತ ಗೊತ್ತೇ ಇರೋದಿಲ್ಲ. ಈಗ ಆ ಸಾಧು ಹೇಗಾದ್ರೂ ಮಾಡಿ ಜೈನನ್ನ ಕೊಲೆ ಮಾಡಬೇಕು ಅಂತ ಅವನನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಕಡೆ ಜೈ ಹಾಗೂ ಅವನ ಫ್ರೆಂಡ್ಸ್ ಗಳು ಡಿಸ್ಕಸ್ ಮಾಡ್ತಿರುವಾಗ ಜೈಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಎರಡೂ ಜಾಗದಲ್ಲೂ ಆ ಕಿಲ್ಲರ್ ಯಾವುದೇ ಕ್ಲೂ ಬಿಡದೆ ಅಷ್ಟೊಂದು ಪರ್ಫೆಕ್ಟ್ ಆಗಿ ಕೊಲೆ ಮಾಡಿದ್ದಾನೆ ಅಂದ್ರೆ ಖಂಡಿತ ಆತ ಈ ಹಿಂದೆ ಕೂಡ ಕೊಲೆ ಮಾಡಿರ್ತಾನೆ. ಸೊ ಖಂಡಿತ ಆತ ಕಾಂಟ್ರಾಕ್ಟ್ ಕಿಲ್ಲರೇ ಆಗಿರ್ಬೋದು ಅಂತ ಸಿಟಿಯಲ್ಲಿ ಇದುವರೆಗೂ ರಿಜಿಸ್ಟರ್ ಆಗಿರುವ ಎಲ್ಲ ಅನುಮಾನಾಸ್ಪದ ಸಾವಿನ ಕೇಸ್ಗಳನ್ನ ರೆಫರ್ ಮಾಡ್ತಾನೆ. ಈಗ ಆಬ್ವಿಯಸ್ಲಿ ಆ ಸಾಧು ಜೈನನ್ನೇ ಫಾಲೋ ಮಾಡ್ತಿದ್ದ ಕಾರಣ ಆತ ಇನ್ವೆಸ್ಟಿಗೇಷನ್ ಮಾಡ್ತಿರುವ ಎಲ್ಲ ವಿಷಯ ಕೂಡ ಅವನಿಗೆ ಗೊತ್ತಾಗುತ್ತೆ. ಮರುದಿನ ಬೆಳಿಗ್ಗೆ ಜೈ ಮನೆಯಲ್ಲಿಲ್ಲ ಅಂತ ಕನ್ಫರ್ಮ್ ಆಗ್ತಿದ್ದ ಹಾಗೆ ಸಾಧು ಅವನ ಮನೆಗೆ ಹೋಗ್ತಾನೆ. ಜೈನನ್ನೇ ಫಾಲೋ ಮಾಡ್ತಿದ್ದ ಕಾರಣ ಆತ ಮನೆಯಿಂದ ಹೊರಗಡೆ ಹೋಗುವಾಗ ಬೀಗವನ್ನ ಯಾವ ಜಾಗದಲ್ಲಿ ಮುಚ್ಚಿಡ್ತಾನೆ ಅಂತ ಮೊದಲೇ ನೋಡಿಕೊಂಡಿರ್ತಾನೆ. ಹೀಗೆ ಒಳಗಡೆ ಹೋದ ಆ ಸಾಧು ಎಲ್ಲ ಕೇಸ್ ಫೈಲ್ ಗಳನ್ನ ನೋಡಿದ ನಂತರ ಗೊತ್ತಾಗುತ್ತೆ ಖಂಡಿತ ಈ ಜೈ ಆದಷ್ಟು ಬೇಗ ನನ್ನನ್ನ ಫೈಂಡ್ ಔಟ್ ಮಾಡ್ತಾನೆ ಅಂತ. ಅಷ್ಟರಲ್ಲೇ ಹೊರಗಡೆ ಹೋಗಿದ್ದ ಅಜಯ್ ಏನನ್ನೋ ಮರೆತಿದ್ದ ಕಾರಣ ಮನೆಗೆ ವಾಪಸ್ ಬರ್ತಾನೆ. ಸೊ ತಕ್ಷಣವೇ ಆ ಸಾಧು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆದ್ರೆ ತಾನು ಮನೆಯಿಂದ ಹೊರಡುವಾಗ ಯಾವ ಜಾಗದಲ್ಲಿ ಬೀಗವನ್ನ ಇಟ್ಟಿದ್ನೋ ಬೀಗ ಅಲ್ಲಿಲ್ಲದೆ ಬೇರೆ ಜಾಗದಲ್ಲಿ ಇರೋದನ್ನ ಜೈ ಅಬ್ಸರ್ವ್ ಮಾಡ್ತಾನೆ. ಸೊ ತಾನು ಹೋದ ನಂತರ ತಾನಿಟ್ಟಿದ್ದ ಬೀಗವನ್ನ ಯೂಸ್ ಮಾಡ್ಕೊಂಡು ಮನೆಯ ಒಳಗಡೆ ಯಾರಾದ್ರೂ ಹೋಗಿರ್ಬೋದು ಅಂತ ಜೈಗೆ ಅನುಮಾನ ಶುರುವಾಗುತ್ತೆ. ಸೊ ಡೋರ್ ಅನ್ನ ಓಪನ್ ಮಾಡಿ ತಕ್ಷಣ ಒಳಗಡೆ ಹೋಗದೆ ಮನೆಯ ಹಿಂದೆ ಹೋಗಿ ರೂಮಿನ ಕಿಟಕಿಯ ಗಾಜನ್ನ ಒಡಿತಾನೆ. ಆಗ ಜೈಗೆ ಕನ್ಫರ್ಮ್ ಆಗುತ್ತೆ ಯಾರೋ ತನ್ನನ್ನ ಕೊಲೆ ಮಾಡೋದಕ್ಕೆ ಅಂತ ಮನೆಯ ಒಳಗಡೆ ಹೋಗಿ ಸಿಲಿಂಡರ್ ಅನ್ನ ಓಪನ್ ಮಾಡಿ ಎಲ್ಲ ಕಡೆ ಗ್ಯಾಸ್ ಸ್ಪ್ರೆಡ್ ಆಗುವ ಹಾಗೆ ಮಾಡಿದ್ದಾರೆ ಅಂತ. ಸೊ ಯಾರೋ ತನ್ನನ್ನ ಫಾಲೋ ಮಾಡ್ತಿದ್ದಾರೆ. ಮೋಸ್ಟ್ಲಿ ಆ ಕಿಲ್ಲರೇ ತನ್ನನ್ನ ಕೊಲೆ ಮಾಡೋದಕ್ಕೆ ಪ್ರಯತ್ನ ಪಟ್ಟಿರಬಹುದು ಅಂತ ಜೈ ಒಂದು ಪ್ಲಾನ್ ಮಾಡ್ತಾನೆ. ತಕ್ಷಣ ಹೊರಗಡೆ ಬಂದು ತಾನು ಸೇಫ್ ಆಗೋದಕ್ಕೆ ಅಂತ ರಸ್ತೆಯಲ್ಲಿ ಡ್ಯೂಟಿ ಮಾಡ್ತಿದ್ದ ಒಬ್ಬ ಟ್ರಾಫಿಕ್ ಪೊಲೀಸ್ಗೆ ಎಲ್ಲರ ಮುಂದೆ ಹೊಡಿತಾನೆ. ಈಗ ಡ್ಯೂಟಿ ಮಾಡ್ತಿದ್ದ ಪೊಲೀಸ್ಗೆ ಹೊಡೆದಿದ್ದ ಕಾರಣ ಜೈ ಮೇಲೆ ಕೇಸ್ ರಿಜಿಸ್ಟರ್ ಆಗಿ 10 ದಿನ ಜೈಲಾಗುತ್ತೆ. ಹೀಗೆ ಜೈಲಲ್ಲಿರುವಾಗ ಈ ಹಿಂದೆ ಒಂದು ಕೇಸ್ನಲ್ಲಿ ಸಿಕ್ಕಿ ಹಾಕಿಕೊಂಡು ಶಿಕ್ಷೆಯನ್ನ ಅನುಭವಿಸುತ್ತಿರುವ ಒಬ್ಬ ಕಾಂಟ್ರಾಕ್ಟ್ ಕಿಲ್ಲರ್ ಸಿಗ್ತಾನೆ. ಈಗ ಜೈ ಅವನನ್ನ ಫ್ರೆಂಡ್ ಮಾಡ್ಕೊಂಡು ನೈಸ್ ಆಗಿ ವಿಚಾರಿಸಿದಾಗ ಆ ಕಾಂಟ್ರಾಕ್ಟ್ ಕಿಲ್ಲರ್ ಒಂದಷ್ಟು ವಿಷಯಗಳನ್ನ ರಿವೀಲ್ ಮಾಡ್ತಾನೆ. ಸ್ನೇಹಿತರೆ, ಆತ ಹೇಳೋದೇನು ಅಂದ್ರೆ ಕಾಂಟ್ರಾಕ್ಟ್ ಕಿಲ್ಲರ್ಗಳು ಯೂಶುವಲ್ ಆಗಿ ಯಾವುದೇ ಕ್ಲೈಂಟ್ ಗಳ ಜೊತೆ ಡೈರೆಕ್ಟ್ ಆಗಿ ಡೀಲ್ ಮಾಡೋದಿಲ್ಲ. ಆ ರೀತಿ ಕ್ಲೈಂಟ್ ಗಳನ್ನ ಡೀಲ್ ಮಾಡೋದಕ್ಕೆ ಅಂತ ಒಬ್ಬೊಬ್ಬ ಹ್ಯಾಂಡ್ಲರ್ ಗಳನ್ನ ಅಪಾಯಿಂಟ್ ಮಾಡಿಕೊಂಡಿರ್ತಾರೆ. ಸೊ ಆ ರೀತಿ ಅಪಾಯಿಂಟ್ ಆಗಿರುವ ಹ್ಯಾಂಡ್ಲರ್ ಗಳು ಯಾವ ಜಾಗದಲ್ಲಿ ಹಾಗೂ ಹೇಗೆ ಕೊಲೆ ಮಾಡಬೇಕು ಅಂತ ಡೀಟೇಲ್ಸ್ ಗಳನ್ನ ತಂದು ಕೊಡ್ತಾರೆ. ಸೊ ಆ ರೀತಿಯಾಗಿ ಕಾಂಟ್ರಾಕ್ಟ್ ಕಿಲ್ಲರ್ ಗಳು ಸೀಕ್ರೆಟ್ ಆಗಿ ತಮ್ಮ ಕೆಲಸವನ್ನ ಮಾಡಿ ಮುಗಿಸ್ತಾರೆ ಅಂತ ಇನ್ಫಾರ್ಮೇಶನ್ ಕೊಡ್ತಾನೆ. ಈ ಕಡೆ ರಿವೀಲ್ ಆಗುವ ಮತ್ತೊಂದು ಟ್ವಿಸ್ಟ್ ಏನಂದ್ರೆ ಸ್ವಲ್ಪ ಸಮಯದ ಮುಂಚೆ ಬಶೀರ್ ಎಂಬ ಒಬ್ಬ
ವ್ಯಕ್ತಿಯನ್ನ ನೋಡಿದ್ವಿ ಅಲ್ವಾ ಸ್ನೇಹಿತರೆ. ಆತ ಬೇರೆ ಯಾರು ಅಲ್ಲ, ಕಾಂಟ್ರಾಕ್ಟ್ ಕಿಲ್ಲರ್ ಆಗಿರುವ ಸಾಧು ಜೊತೆ ಕೆಲಸ ಮಾಡ್ತಿರುವ ಹ್ಯಾಂಡ್ಲರ್ ಆಗಿರ್ತಾನೆ. ಹಾಗೂ ಒಂದು ವೇಳೆ ಜೈ ಇನ್ವೆಸ್ಟಿಗೇಷನ್ ಮಾಡಿ ಆ ಬಶೀರ್ ಏನಾದ್ರೂ ಸಿಕ್ಕಿ ಹಾಕಿಕೊಂಡ್ರೆ ನಾನು ಕೂಡ ಲಾಕ್ ಆಗ್ತೀನಿ ಅಂತ ಪ್ಲಾನ್ ಮಾಡಿದ ಆ ಸಾಧು ಅವನನ್ನ ಕೊಲೆ ಮಾಡಿಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಕೆಲವು ದಿನಗಳ ನಂತರ ಜೈಲಿನಿಂದ ಬಿಡುಗಡೆ ಆಗ್ತಿದ್ದ ಹಾಗೇನೆ ಜೈ ಆಫೀಸರ್ ಸೀತಾಳನ್ನ ಮೀಟ್ ಮಾಡ್ತಾನೆ. ತಾನು ಇನ್ವೆಸ್ಟಿಗೇಷನ್ ಮಾಡಿರುವ ಹಾಗೂ ಕಲೆಕ್ಟ್ ಮಾಡಿರುವ ಎಲ್ಲ ಡೀಟೇಲ್ಸ್ ಗಳನ್ನ ಅವಳಿಗೆ ಕೊಡ್ತಾನೆ. ಹಾಗೂ ಜೈಲಿನಲ್ಲಿ ಆ ವ್ಯಕ್ತಿ ಹೇಳಿದ ಹಾಗೆ ಖಂಡಿತವಾಗಿಯೂ ಆ ಕಿಲ್ಲರ್ಗೆ ಒಬ್ಬ ಹ್ಯಾಂಡ್ಲರ್ ಇದ್ದೇ ಇರ್ತಾನೆ ಅಂತ ಇನ್ಫಾರ್ಮ್ ಮಾಡ್ತಾನೆ. ಈಗ ಜೈ ಹೇಳಿದ ಹಾಗೆ ಸಿಟಿಯಲ್ಲಿ ಆ ರೀತಿಯ ಹ್ಯಾಂಡ್ಲರ್ ಗಳು ಯಾರಾದ್ರೂ ಇದ್ದಾರಾ ಅಂತ ಚೆಕ್ ಮಾಡಿದಾಗ ಬಶೀರ್ ಎಂಬ ಹ್ಯಾಂಡ್ಲರ್ ಸತ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣ ಎಲ್ಲರೂ ಅಲ್ಲಿಗೆ ಹೋಗಿ ಚೆಕ್ ಮಾಡಿದಾಗ ಆ ಕಿಲ್ಲರ್ ತನ್ನ ಬಗ್ಗೆ ಯಾರಿಗೋ ಗೊತ್ತಾಗಬಾರ್ದು ಅಂತ ಬಶೀರ್ನನ್ನೇ ಕೊಲೆ ಮಾಡಿದ್ದಾನೆ ಅಂತ ಶಾಕ್ ಆಗ್ತಾರೆ. ಈಗ ಒಂದು ಐಡಿಯಾ ಮಾಡಿದ ಜೈ ಖಂಡಿತವಾಗಿಯೂ ಆ ಕಿಲ್ಲರ್ ಸುತ್ತಮುತ್ತ ಇರುವ ಯಾವುದಾದ್ರೂ ಸಿಸಿಟಿವಿ ಕ್ಯಾಮ್ರಾದಲ್ಲಿ ಕ್ಯಾಪ್ಚರ್ ಆಗಿರ್ತಾನೆ. ಸೊ ತಕ್ಷಣವೇ ಸುತ್ತಮುತ್ತ ಇರುವ ಎಲ್ಲ ಸಿಸಿಟಿವಿ ಕ್ಯಾಮ್ರಾಗಳ ಫುಟೇಜ್ ಅನ್ನ ಚೆಕ್ ಮಾಡ್ತಾರೆ. ಆದ್ರೆ ಆ ಕಿಲ್ಲರ್ ಸಾಧು ತುಂಬಾನೇ ಕ್ಲೇವರ್ ಆಗಿ ಯಾವುದೇ ಕ್ಯಾಮ್ರಾಗೂ ಕೂಡ ತಾನು ಕ್ಯಾಪ್ಚರ್ ಆಗದ ಹಾಗೆ ನೋಡಿಕೊಂಡಿರ್ತಾನೆ. ಆದ್ರೆ ಮತ್ತಷ್ಟು ಡೀಪ್ ಆಗಿ ಚೆಕ್ ಮಾಡಿದಾಗ ಒಂದೇ ಒಂದು ಕ್ಯಾಮ್ರಾದಲ್ಲಿ ಮಾತ್ರ ಆ ಸಾಧು ನೀರನ್ನ ಕುಡಿಯುತ್ತಾ ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. ಹೀಗೆ ನೀರನ್ನ ಕುಡಿದ ನಂತರ ಆ ಸಾಧು ಬಾಟಲ್ ಅನ್ನ ಕ್ಲೋಸ್ ಮಾಡುವ ಸ್ಟೈಲ್ ಅನ್ನ ನೋಡ್ತಿದ್ದ ಹಾಗೇನೆ ಜೈಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಸ್ನೇಹಿತರೆ, ಆ ದಿನ ಅಪಾರ್ಟ್ಮೆಂಟ್ ಗೆ ಹೋಗಿ ಕಿಲ್ಲರ್ ಬಗ್ಗೆ ಎನ್ಕ್ವೈರಿ ಮಾಡ್ತಿದ್ದಾಗ ಜೈ ಸಾಧುನ ಮನೆಯ ಡೋರ್ ಬೆಲ್ ಅನ್ನ ರಿಂಗ್ ಮಾಡಿದ್ದ ಅಲ್ವಾ. ಆತ ಡೋರ್ ಅನ್ನ ಓಪನ್ ಮಾಡಿ ಜೈನ ಜೊತೆ ಮಾತನಾಡ್ತಾ ನೀರನ್ನ ಕುಡಿದು ಬಾಟಲ್ ಅನ್ನ ಕ್ಲೋಸ್ ಮಾಡೋದನ್ನ ಅಬ್ಸರ್ವ್ ಮಾಡಿರ್ತಾನೆ. ಸೊ ಜೈಗೆ ಕನ್ಫರ್ಮ್ ಆಗುತ್ತೆ ತಾನು ಅಪಾರ್ಟ್ಮೆಂಟ್ ನಲ್ಲಿ ಕೊನೆಯದಾಗಿ ವಿಚಾರಿಸಿದ್ದ ಆ ವ್ಯಕ್ತಿನೇ ಕಾಂಟ್ರಾಕ್ಟ್ ಕಿಲ್ಲರ್ ಆಗಿರುವ ಸಾಧು ಅಂತ. ಹೀಗೆ ಗೊತ್ತಾಗ್ತಿದ್ದ ಹಾಗೆ ತಕ್ಷಣವೇ ಅಪಾರ್ಟ್ಮೆಂಟ್ ಗೆ ಹೋಗಿ ಚೆಕ್ ಮಾಡ್ತಾನೆ. ಆದ್ರೆ ಆಬ್ವಿಯಸ್ಲಿ ಸಾಧು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈಗ ಮತ್ತೊಂದು ಐಡಿಯಾ ಮಾಡಿದ ಜೈ ಎಲ್ಲ ನ್ಯೂಸ್ ಪೇಪರ್ ಗಳಲ್ಲೂ ಕೂಡ ಆ ಸಾಧುನ ಫೋಟೋವನ್ನ ಪ್ರಿಂಟ್ ಮಾಡಿಸಿ ಈತ ಸತ್ತು ಹೋಗಿದ್ದಾನೆ ಅಂತ ಆಡ್ಸ್ ಅನ್ನ ಪಬ್ಲಿಷ್ ಮಾಡಿಸ್ತಾನೆ. ಹೀಗೆ ಸಾಧು ಸತ್ತು ಹೋಗಿದ್ದಾನೆ ಅಂತ ಪ್ರತಿದಿನ ಅವನ ಫೋಟೋ ನ್ಯೂಸ್ ಪೇಪರ್ ನಲ್ಲಿ ಬರ್ತಿರೋದನ್ನ ನೋಡಿದ ಒಬ್ಬ ವಯಸ್ಸಾದ ವ್ಯಕ್ತಿ ಮಾತ್ರ ತುಂಬಾನೇ ಶಾಕ್ ಆಗ್ತಾನೆ. ಯಾಕಂದ್ರೆ ಸಾಧು ಅಪಾರ್ಟ್ಮೆಂಟ್ ನಿಂದ ಎಸ್ಕೇಪ್ ಆಗಿ ಈ ವ್ಯಕ್ತಿಯ ಮನೆಯ ಮುಂದೆನೆ ಒಂದು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಿರ್ತಾನೆ. ಸೊ ಈ ವ್ಯಕ್ತಿ ಇನ್ನು ಕೂಡ ಬದುಕಿರುವಾಗ್ಲೇ ಈತ ಸತ್ತಿದ್ದಾನೆ ಅಂತ ಯಾರೋ ಪದೇ ಪದೇ ನ್ಯೂಸ್ ಪೇಪರ್ ನಲ್ಲಿ ಪಬ್ಲಿಷ್ ಮಾಡ್ತಿದ್ದಾರಲ್ಲ ಅಂತ ಜೈಗೆ ಕಾಲ್ ಮಾಡ್ತಾನೆ. ಸರ್, ನ್ಯೂಸ್ ಪೇಪರ್ ನಲ್ಲಿ ನೀವು ಪಬ್ಲಿಷ್ ಮಾಡಿಸಿರುವ ಆಡ್ ಅನ್ನ ನೋಡಿದೆ ಸರ್. ನೀವು ಸತ್ತು ಹೋಗಿದ್ದಾನೆ ಅಂದುಕೊಂಡಿರುವ ಆ ವ್ಯಕ್ತಿ ನಮ್ಮ ಮನೆಯ ಎದುರಿಗೇನೆ ವಾಸ ಮಾಡ್ತಿದ್ದಾನೆ. ಅದಕ್ಕೇನೆ ನಿಮ್ಮ ನಂಬರ್ಗೆ ಕಾಲ್ ಮಾಡಿದೆ ಅಂತ ಅಡ್ರೆಸ್ ಅನ್ನ ಹೇಳ್ತಾನೆ. ಈಗ ವಿಷಯ ಗೊತ್ತಾಗ್ತಿದ್ದ ಹಾಗೆ ಜೈ ಆಫೀಸರ್ ಸೀತಾಗೆ ಇನ್ಫಾರ್ಮ್ ಮಾಡಿ ಟೀಮ್ ಅನ್ನ ಕರೆದುಕೊಂಡು ಆ ಮನೆಗೆ ಹೋಗ್ತಾರೆ. ಹೀಗೆ ಪೊಲೀಸರು ಆ ಮನೆಯ ಬಳಿ ಹೋಗ್ತಿದ್ದ ಹಾಗೇನೆ ಅಸಾಧು ಇವರ ಮೇಲೆ ಫೈರಿಂಗ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಹೀಗೆ ತುಂಬಾ ಹೊತ್ತು ಫೈರಿಂಗ್ ಆಗುತ್ತೆ. ಕೊನೆಗೆ ಸಾಧುನ ಮನೆಗೆ ಬೆಂಕಿ ಬಿದ್ದು ಅದರ ಒಳಗಡೆ ಸುಟ್ಟು ಸತ್ತಿದ್ದ ಸಾಧುನ ಡೆಡ್ ಬಾಡಿ ಸಿಗುತ್ತೆ. ಈಗ ಸೀತಾ ಹಾಗೂ ಅವಳ ಟೀಮ್ ತಕ್ಷಣ ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಕನ್ಫರ್ಮ್ ಆಗುತ್ತೆ ಇವನೇ ಹಲವಾರು ಜನರನ್ನ ಕೊಲೆ ಮಾಡಿರುವ ಕಾಂಟ್ರಾಕ್ಟ್ ಕಿಲ್ಲರ್ ಅಂತ. ಹೀಗೆ ಎಲ್ಲರೂ ತಾವು ಹುಡುಕ್ತಿದ್ದ ಆ ಕಿಲ್ಲರ್ ಸತ್ತು ಹೋದ ಅಂತ ಅಂದುಕೊಂಡಿರ್ತಾರೆ. ಆದ್ರೆ ಜೈಗೆ ಮಾತ್ರ ಅಲ್ಲಿ ಸಿಕ್ಕಿರುವ ಡೆಡ್ ಬಾಡಿ ಸಾಧುನದ್ದು ಅಲ್ಲ ಅಂತ ಅನುಮಾನ ಶುರುವಾಗಿರುತ್ತೆ. ನಂತರ ಪೊಲೀಸರು ಅಲ್ಲಿ ಸಿಕ್ಕಿದ್ದ ಎವಿಡೆನ್ಸ್ ಗಳ ಮೂಲಕ ಇದುವರೆಗೂ ಬಶೀರ್ನ ಮುಖಾಂತರ ಸಾಧುಗೆ ಯಾರ್ಯಾರು ಕಾಂಟ್ರಾಕ್ಟ್ ಕೊಟ್ಟಿದ್ರೋ ಅವರನ್ನೆಲ್ಲ ಅರೆಸ್ಟ್ ಮಾಡ್ತಾರೆ. ಇಲ್ಲಿಗೆ ಸೀನ್ ಕಟ್ಟಾಗಿ 2 ದಿನಗಳ ನಂತರ ಜೈ ತನ್ನ ಫ್ರೆಂಡ್ ಅನ್ನ ಮೀಟ್ ಮಾಡೋದಕ್ಕೆ ಅಂತ ಒಂದು ಸ್ಮಶಾನದ ಬಳಿ ಹೋಗಿರ್ತಾನೆ. ಸ್ನೇಹಿತರೆ, ಈಗ ರಿವೀಲ್ ಆಗುವ ಟ್ವಿಸ್ಟ್ ಏನಂದ್ರೆ ಎಲ್ಲರೂ ಅಂದುಕೊಂಡ ಹಾಗೆ ಅಸಾಧು ಸತ್ತೇ ಇರೋದಿಲ್ಲ. ಮೊದಲೇ ಎಸ್ಕೇಪ್ ಆಗಿ ಪೊಲೀಸರು ಮನೆಗೆ ಬಂದಾಗ ತಾನು ಸತ್ತಿದ್ದೀನಿ ಅಂತ ಅವರು ನಂಬುವ ಹಾಗೆ ಮಾಡೋದಕ್ಕೆ ಬೇರೊಂದು ಡೆಡ್ ಬಾಡಿಯನ್ನ ಇಟ್ಟಿರ್ತಾನೆ. ಈ ಕಡೆ ಜೈ ಕೂಡ ಅಸಾಧು ಸತ್ತಿಲ್ಲ, ಖಂಡಿತವಾಗಿಯೂ ನನ್ನನ್ನ ಕೊಲೆ ಮಾಡಿ ತನ್ನ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಬಂದೇ ಬರ್ತಾನೆ ಅಂತ ವೇಟ್ ಮಾಡ್ತಿರ್ತಾನೆ. ಈಗ ಸಾಧು ತುಂಬಾನೇ ಕೋಪದಲ್ಲಿ ಇಷ್ಟು ವರ್ಷ ನನ್ನನ್ನ ಯಾರು ಕೂಡ ಪತ್ತೆ ಮಾಡಿರ್ಲಿಲ್ಲ, ಆದ್ರೆ ಒಬ್ಬ ಸಾಮಾನ್ಯ ಜರ್ನಲಿಸ್ಟ್ ಆಗಿರುವ ನೀನು ನನ್ನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಎಲ್ಲರಿಗೂ ಗೊತ್ತಾಗುವ ಹಾಗೆ ಮಾಡಿಬಿಟ್ಟೆ. ಪೊಲೀಸರ ದೃಷ್ಟಿಯಲ್ಲಿ ಸಾಧು ಈಗಾಗಲೇ ಸತ್ತು ಹೋಗಿದ್ದಾನೆ. ಸೊ ಈಗ ನಿನ್ನನ್ನ ಕೊಲೆ ಮಾಡಿದ್ರೆ ನನ್ನ ಬಗ್ಗೆ ಯಾರಿಗೂ ಕೂಡ ಅನುಮಾನ ಬರೋದೇ ಇಲ್ಲ ಅಂತ ಜೈ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಮೊದಲೇ ಪ್ರಿಪೇರ್ ಆಗಿದ್ದ ಜೈ ಮಾತ್ರ ತುಂಬಾನೇ ಕ್ಲೆವರ್ ಆಗಿ ಅವನ ಜೊತೆ ಫೈಟ್ ಮಾಡಿ ಅವನಿಗೆ ಸರಿಯಾಗಿ ಹೊಡೆದು ಕೊನೆಗೆ ಸಾಯಿಸಿ ಅಲ್ಲೇ ತೋಡಿದ್ದ ಗುಂಡಿಯ ಒಳಗಡೆ ಹೂತು ಹಾಕಿ ಬಿಡುತ್ತಾನೆ. ಹಾಗೂ ಇಲ್ಲಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಸ್ನೇಹಿತರೆ, ಚಿತ್ರದ ಕತೆ ಇಷ್ಟವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.